ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದರೆ, JDS ಪಕ್ಷದ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕಿನ ಸಚಿವರಾದಂಥ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿಯವರು, ಅಥವಾ ಕುಮಾರಣ್ಣ ಅಂತಲೇ ಹೇಳೋಣ, ಅವರು ಮತ್ತು BJPಯವರು ಸೇರಿ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಏನು ಇಲ್ಲದ ಆರೋಪಗಳನ್ನ, ಸುಳ್ಳು ಆರೋಪಗಳನ್ನ ಮಾಡಿಕೊಂಡು ಏನು ಜನಗಳನ್ನ ದಾರಿನ ದಿಕ್ಕಪ್ಸ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಸರ್ಕಾರ ಬಂದು 2 ವರ್ಷ ಆಗಿದೆ. ಅದರಲ್ಲೂ ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಭ್ರಷ್ಟರಹಿತ, ಯಾವುದೇ ರೀತಿ ಕಳಂಕ ಇಲ್ಲದಂತೆ 59,000 ಕೋಟಿ ಒಂದು ವರ್ಷಕ್ಕೆ ಕೊಡ್ತಾ ಇರೋದು. ಏನು ನಾವು ಪಂಚವಾರ್ಷಿಕ ಅಂತ ಏನು ಹೇಳಿದ್ದೀವಿ, ಫ್ರೀ ಬಸ್ ಇರ್ಬೋದು, ಫ್ರೀ ಕರೆಂಟ್ ಇರ್ಬೋದು, 10 kg ಅಕ್ಕಿ ಇರ್ಬೋದು, ಈ ಯೋಜನೆಗಳೆಲ್ಲ ಅವ್ರಿಗೆ ತಡ್ಕೊಳಕ್ಕಾಗದಂತೆ ಅವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ಕೊಂಡು ನಮ್ಮ ಮೇಲೆ ಗೂಬೆ ಕುಶ ಕೊಟ್ಟಿದ್ದಾರೆ. ಅವ್ರು ರ್ಯಾಲಿ ಏನು ಮಾಡ್ತಾಯಿದ್ದಾರೆ, ಏನು ರ್ಯಾಲಿ ಇವ್ರು ಮಾಡ್ತಾರೆ, ಯಾವ ಉದ್ದೇಶ ರ್ಯಾಲಿ, ಇವರು ಪಾಪದ ರ್ಯಾಲಿ ಮಾಡ್ತಾಯಿದ್ದಾರೆ ಅಷ್ಟೇ ಇವರು. ಯಾಕಂದರೆ ಏನೇನು ಹಗರಣದ ಎಲ್ಲ BJP ಗೌರ್ಮೆಂಟ್ ಆಗಿ ಹಗರಣಗಳೇ. PSC ಹಗರಣ ಇರ್ಬೋದು, ಮೂಡ ಹಗರಣ ಇರ್ಬೋದು. ಮೂಡಾದಲ್ಲಿ ಇರೋರೆಲ್ಲ BJPಯವರೇನೆ ಎಲ್ಲ. SL ಸೋಮಶೇಖರಿಂದಾಗಿ ಎಲ್ಲರೂ ಈಗ ಯಾರ್ಯಾರು ಇದ್ದಾರೆ, ಅವರು ಲ್ಯಾಂಡ್ ಮಾಫಿಯಾದವರು, ಸಾರಾಮೇಶ್ ಇರ್ಬೋದು, ಈ ಕಡೆ ವಿವೇಕಾನಂದ ಇರ್ಬೋದು, ಮಂಜೇಗೌಡ ಇರ್ಬೋದು, ಇವರೆಲ್ಲ JDS BJPಯವರೇನೆ. ಇವ್ರುಗಳೇ ಆರೋಪ ಮಾಡಿ, ಇವ್ರುಗಳೇ ಭ್ರಷ್ಟ ಮಾಡಿಬಿಟ್ಟು ಇನ್ನೊಬ್ಬರನ್ನ ಇವರು ನಾವು ಸಾಚರು ಅಂತ ಹೇಳ್ತಾರಲ್ಲ, ಇದೆಷ್ಟು ಸಮಂಜಸ ಅನ್ನೋದನ್ನ ಈ ರಾಜ್ಯದ ಜನತೆ ಅರ್ಥ ಮಾಡ್ಕೋಬೇಕು. ಈಗ 9ನೇ ತಾರೀಕು ನಮ್ಮ KPCC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ನೇತೃತ್ವದಲ್ಲಿ ಏನು ಜನ ಆಂದೋಲನ ನಡೀತಾ ಇದೆ, ಕೆಂಗೇರಿಯಿಂದ ಬಿಡದಿ, ರಾಮನಗರ, ಇವತ್ತು ಮದ್ದೂರು ನಡೀತಾ ಇದೆ, ನಾಳೆ ಮಂಡ್ಯ ಇದೆ. ಸೊ ಹಾಗಾಗಿ ಅದು ಬಂದು ಕೊನೆಗೆ ಇಲ್ಲಿ 9ನೇ ತಾರೀಕಿಗೆ ನಮ್ಮ ಮಹಾರಾಜ ಗ್ರೌಂಡಲ್ಲಿ ಅಧಿಕ ಸಂಖ್ಯೆ ಮೈಸೂರು ಸಿಟಿ ಮತ್ತು ಮೈಸೂರು ಗ್ರಾಮಾಂತರ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರುಗಳು, ಸಿದ್ದರಾಮಯ್ಯ DK ಸಾಹೇಬರು ಅಭಿಮಾನಿಗಳು, ಮತ್ತು ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು, ಹೀಗೆ ಎಲ್ಲ ಜನಾಂಗದವರು ಅವತ್ತು ಬರಬೇಕಂತ ನಾನು ಈ ಇದ್ರ ಮಾಧ್ಯಮ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೀವಿ. ರಾಜೇಶ್ ಇರ್ಬೋದು, ನಮ್ಮ ಸ್ನೇಹಿತರು, ಅವರು ಕಾಂಗ್ರೆಸ್ ಸ್ಪೋಕ್ ಪರ್ಸನ್ನು, ನಮ್ಮ ಕುಮಾರಣ್ಣ ಇದ್ದಾರೆ. ನಾವೆಲ್ಲರೂ ಸೇರಿ ಹೇಳೋದೇನೆಂದರೆ, ಅವತ್ತು ಬೃಹತ್ ಸಂಖ್ಯೆಯಲ್ಲಿ 1 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಸೇರಿ ನಾವು ಏನೀಗ BJPಯವರು JDSನವರು ರ್ಯಾಲಿ ಮಾಡ್ತಾರೆ, ಅದಕ್ಕೆ ಸರಿಯಾದಂಥ ಉತ್ತರನ ನಾವು 9ನೇ ತಾರೀಕನ್ನ ನಾವು ಕೊಡಬೇಕಂತೇಳಿ ಇದಕ್ಕೆ ಪೂರಕವಾಗಿ ಎಲ್ಲ ಘಟಕದ, ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ಎಲ್ಲ ಕಾಂಗ್ರೆಸ್ನ ಅಭಿಮಾನಿಗಳು, ಕಾರ್ಯಕರ್ತರುಗಳು, ಮುಖಂಡರುಗಳು, ಮಾಜಿ ಹಾಲಿ MLAಗಳು ಎಲ್ಲರೂ ಒಗ್ಗೂಡಿ ನಾವು ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಳ್ಳೋಣ ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಕರ್ನಾಟಕ ರಾಜ್ಯ ಸರ್ಕಾರದ DCM DK ಶಿವಕುಮಾರ್ ಅವರ ಮೇಲೆ ವಿಜೇಂದ್ರರವರು ಭ್ರಷ್ಟಾಚಾರದ ಪಿತಾಮಹ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಈ ಆರೋಪವನ್ನು ಖಂಡಿಸಿ ನಾವು ಈ ಭ್ರಷ್ಟಾಚಾರದ ಪಿತಾಮಹ ಈ ರಾಜ್ಯದಲ್ಲಿ ಯಾರು ಇದ್ದರೆ ಅದು ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನ ಮಕ್ಕಳು ಹಾಗೂ BJP ಪಕ್ಷ ಅಂತ ಈ ಸಂದರ್ಭದಲ್ಲಿ ಅವರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೇವೆ. ನೋಡಿ ಸ್ವಾಮಿ, ಇವ್ರ ಹೆಸರಲ್ಲಿ, ಇವರ ಯಡಿಯೂರಪ್ಪ ಅವರ ಮಕ್ಕಳ ಹೆಸರಿನಲ್ಲಿರುವಂಥ ಧವಳಗಿರಿ ಪ್ರಾಪರ್ಟೀಸ್ ಹಾಗೂ ಡೆವಲಪರ್ಸ್ ಮತ್ತು ಶ್ರೀಶಕ್ತಿ ಪ್ರೊಮೋಟರ್ಸ್ ಮತ್ತು ಡೆವಲಪರ್ಸ್, ಇವರು ಈ ಸಂಸ್ಥೆಯ ಹೆಸರಿನಲ್ಲಿ BDAಗೆ ಒಂದು ತಪ್ಪು ಮಾಹಿತಿಯನ್ನು ನೀಡಿ ಕೋಟ್ಯಾಂತರ ರೂಪಾಯಿನ ತಮ್ಮ ಖಾತೆಗೆ ವರ್ಗಾವಣೆ ಮಾಡ್ಕೊಂಡಿರ್ತಾರೆ. ನೋಡಿ, ವೈಯಾಲಿ ಕಾವಲಿನಲ್ಲಿ BSY ಮಕ್ಕಳಿಗೆ ಸೇರಿದಂಥ ನಿವೇಶನಗಳಿರುವ ಒಂದು 6.35 ಗುಂಟೆ ನಮ್ಮ ಸಂಸ್ಥೆಗೆ ಸೇರ್ಪಟ್ಟಿದ್ದು ಅಂತ ಹೇಳಿ ಸುಳ್ಳು ದಾಖಲೆಯನ್ನು ಕೊಟ್ಟಿರ್ತಾರೆ. ಆ ಕೊಟ್ಟೂರು ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿನ ಲಪ್ಟಾಯಿಸೋದಕ್ಕೆ ಇವರು ಒಂದು ಸಂಚನ್ನು ರೂಪಿಸ್ತಾರೆ. ಆ ಒಂದು ಸಂಚಿನ ವಿರುದ್ಧ BDAಯವರು ಕುಲಂಕುಷವಾಗಿ ತನಿಖೆಯನ್ನು ನಡೆಸಿ ಈ ವೈಯಾಲಿ ಕಾವಲಿನಲ್ಲಿ 6.35 ಗುಂಟೆ ಈ ಸಂಘದ ಹೆಸರಿನಲ್ಲಿ ಜಮೀನಿಲ್ಲ, ಅಲ್ಲಿರುವಂಥದ್ದು ಕೇವಲ 3 ಎಕರೆ ಜಮೀನು ಮಾತ್ರ ಅಂತ ಹೇಳಿ ಅವರು ಒಂದು ನೋಟಿಸ್ನ ಹೊರಡಿಸ್ತಾರೆ 2017ನಲ್ಲಿ. ಏನಂತ ಅಂತಂದರೆ, ಈ ಇವ್ರಿಗೆ ಸಂಬಂಧಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನುಮೋದಿತ ವಸತಿ ಬಡಾವಣೆ ನಕ್ಷೆ ಮತ್ತು ಕಾರ್ಯಾದೇಶವನ್ನು ರದ್ದುಪಡಿಸಿ ಪತ್ರ ಬರೆದಿದೆ ಯಾರು BDA. ಅಂದರೆ ವೈಯಾಲಿ ಕಾವಲಿನಲ್ಲಿ ಇವರು ಸುಳ್ಳು ದಾಖಲೆಯನ್ನು ಸೃಷ್ಟಿಸಿ 23 ಕೋಟಿನ ನೋಡಿ, ಆ ಒಂದು ವೈಯಾಲಿ ಕಾವಲಿನಲ್ಲಿ ರಸ್ತೆ ಬಿಡಬೇಕಾಗಿದೆ ಜಾಗವನ್ನು, ಆ ರಸ್ತೆಗೆ ಬಿಟ್ಟಂಥ ಜಾಗಕ್ಕೂ ಕೂಡ ಇವರು ದುಡ್ಡನ್ನ ಫಿಕ್ಸ್ ಮಾಡಿ ಹಣವನ್ನು, ಅದು ಕೂಡ 65 ಲಕ್ಷವನ್ನು ಲೂಟಿ ಮಾಡಿರ್ತಾರೆ. ಮತ್ತು KR ಪುರಂ ಟು ವಿಮಾನ ನಿಲ್ದಾಣ ಹಾದು ಹೋಗುವಂಥ ಒಂದು ಆ ಜಾಗದಲ್ಲಿ ಮೆಟ್ರೋ ಸ್ಟೇಷನ್ಗೆ ಇವರು ಜಾಗಕ್ಕೆ
ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನೋಟಿಫಿಕೇಷನ್ ಮಾಡಿಸಿ ಚದರಡಿಗೆ 11,000 ಇರುವ ಬೆಲೆ ಬಾಳುವಂಥ ಒಂದು ರೇಟ್ನ ಇವರು ಆ 22,000 ರೂಪಾಯಿ ದುಪ್ಪಟ್ಟಷ್ಟು ಹಣವನ್ನು ಸಂದೇಹ ಮಾಡ್ತಾರೆ. ಈ ರೀತಿಯಾದಂಥ ಹಲವಾರು ಹಗರಣಗಳು ಈ ಒಂದು ಬಿ ಎಸ್ ವಿ ಅವರಿಂದ ನಡೆದಿರುವಂಥದ್ದು ಕರ್ನಾಟಕದಲ್ಲಿ ಸಾಬೀತಾಗಿದೆ. ಉದಾಹರಣೆಗೆ ಗಣಿ ಸಂಬಂಧಪಟ್ಟಾಗೆ ಬಳ್ಳಾರಿನಲ್ಲಿ ಗಣಿಲಿದ್ದಂಥ ಎಲ್ಲ ಗಣಿಗಳಲ್ಲಿದ್ದಂಥ ಅದಿರನ್ನು ಅವರು ಲೂಟಿ ಮಾಡಿ, ಇವರು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿ ಈ ಬಳ್ಳಾರಿಯಲ್ಲಿರುವಂಥ ಬೆಟ್ಟ ಗುಡ್ಡಗಳನ್ನೇ ಇವರು ಲೂಟಿ ಮಾಡಿಬಿಟ್ರು. ಇವೆಲ್ಲ ಭ್ರಷ್ಟಾಚಾರ ಪ್ರಾರಂಭ ಆಗಿದ್ದೇ ಯಡಿಯೂರಪ್ಪರ ಸರ್ಕಾರದ ಅವಧಿಯಲ್ಲಿ. ಮೂಡದಲ್ಲೂ ಅಷ್ಟೇ, ಮೂಡಕ್ಕೆ ಸಂಬಂಧಪಟ್ಟಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯೇಂದ್ರ ಅವರು ನಟೇಶ್ ಅನ್ನುವಂಥ ಆಯುಕ್ತನ ಅಲ್ಲಿ ನೇಮಕ ಮಾಡಿ ಆ ಮುಖಾಂತರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ 5,000 ನಿವೇಶನವನ್ನು ಇವರು ಹಂಚಿಕೆ ಮಾಡ್ಕೊಂಡಿದ್ದಾರೆ. ಈ ರೀತಿಯಾದಂಥ ಭ್ರಷ್ಟಾಚಾರ ಎಸಗುವಂಥ ಪ್ರಕರಣಗಳಲ್ಲಿ ಎತ್ತಿದ ಕೈ ನಿಸ್ಸೀಮರು ಬಿ ಎ ವಿಜಯೇಂದ್ರ ಮತ್ತು ಅವರ ಅಣ್ಣ ತಮ್ಮದಿರಂಥ ಈ ಸಂದರ್ಭದಲ್ಲಿ ಹೇಳ್ತಾ, ಕಾಂಗ್ರೆಸ್ ಪಕ್ಷದ ಡಿ ಕೆ ಶಿವಕುಮಾರ್ ಅವರು ಯಾವುದೇ ರೀತಿಯಾದಂಥ ಅಕ್ರಮ ಚಟುವಟಿಕೆಯಲ್ಲಿ ಅವರು ಭಾಗವಾಗಿಲ್ಲ, ಅವರು ಯಾವುದೇ ರೀತಿಯಾದ ಭ್ರಷ್ಟಾಚಾರ ನಡೆಸಿಲ್ಲ. ಅದಕ್ಕೆ ಉದಾಹರಣೆ, ಇವರು ಸುಳ್ಳು ಆರೋಪವನ್ನು ಮಾಡಿ ಹೈಕೋರ್ಟ್ನಲ್ಲಿ ಇಡಿ ತನಿಖೆ, CBI ತನಿಖೆ ಎಲ್ಲ ಮಾಡಿ ಅವ್ರ ಮೇಲೆ ಕೇಸ್ ದಾಖಲಿಸಿದರು. ಡಿ ಕೆ ಶಿವಕುಮಾರ್ ಅವರ ಒಂದು ಆರೋಪ ಸುಳ್ಳು ಅಂತ ಹೇಳಿ ನಿರಾಧಾರವಾದ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ವಜಾ ಮಾಡಿರೋದೇ ಇದಕ್ಕೆ ಸಾಕ್ಷಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ನಿಮ್ಗೆ ತಾಕತ್ತಿದ್ರೆ, ದಮ್ಮಿದ್ರೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ವಿರುದ್ಧವಾಗಿ ಏನು ಆರೋಪ ಮಾಡ್ತೀರಾ ಅದನ್ನು ಸಾಕ್ಷಿ ಸಮೇತ ಬನ್ನಿ ಚರ್ಚೆಗೆ, ನಾವು ಕೂಡ ಚರ್ಚೆಗೆ ಬರ್ತೀವಿ. ನಿಮ್ಮ ವಿರುದ್ಧವಾದಂಥ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದಾಖಲೆಗಳು ನಾವು ತಗೊಂಡು ಬರ್ತೀವಿ, ನೀವು ಬನ್ನಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಸವಾಲು ಕರಿತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ.